ಬೆಂಗಳೂರಿನ ಜಯನಗರದಲ್ಲಿರುವ ಭಾರತ್ ವಿದ್ಯಾಸಂಸ್ಥೆ ವತಿಯಿಂದ ಸೈಬರ್ ಅಪರಾಧ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಬೆಂಗಳೂರು ವಲಯ ಮಟ್ಟದ ಚರ್ಚಾ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸಮಾಜದಲ್ಲಿ ದಿನೇ ದಿನೇ ಸೈಬರ್ ಕ್ರೈಮ್ಗಳು ಹೆಚ್ಚಾಗುತ್ತಿದ್ದು, ಸೈಬರ್ ವಂಚಕರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರನ್ನ ಟಾರ್ಗೆಟ್ ಮಾಡಿ ಹಣ ಲಪಟಾಯಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ್ ವಿದ್ಯಾಸಂಸ್ಥೆ ನೇತೃತ್ವದಲ್ಲಿ ದೇಶದಲ್ಲಿ ಪ್ರಸ್ತುತ ಇರುವಂತಹ ಕಾನೂನುಗಳ ಚೌಕಟ್ಟಿನಲ್ಲಿ ಸೈಬರ್ ಅಪರಾಧ ವಿರುದ್ಧ ಸಂತ್ರಸ್ತರು ಹಕ್ಕುಗಳನ್ನು ಸಮರ್ಪಕವಾಗಿ ರಕ್ಷಿಸಲಾಗುತ್ತಿದೆಯೇ ಎಂಬ ವಿಷಯದ ಮೇಲೆ ಕನ್ನಡ ಚರ್ಚಾ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ 70ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಎಸ್.ಟಿ. ಸೋಮಶೇಖರ್ ಭಾಗಿಯಾಗಿದ್ರು. ಭಾರತ್ ವಿದ್ಯಾಸಂಸ್ಥೆ ವತಿಯಿಂದ ಸೋಮಶೇಖರ್ ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಮುಖ್ಯ ಅತಿಥಿಯಾಗಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಅನೂಪ್ ಶೆಟ್ಟಿ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಜವಾಬ್ದಾರಿಯುತ ವ್ಯಕ್ತಿಯಾಗಲು ಗಮನ ಹರಿಸಬೇಕು. ಬೇರೆಯವರೊಂದಿಗೆ ಹೋಲಿಸಿಕೊಳ್ಳದೆ ನಿಮ್ಮದೇ ಸ್ವಂತಿಕೆ ರೂಢಿಸಿಕೊಳ್ಳಿ. ಹೆಚ್ಚೆಚ್ಚು ಪುಸ್ತಕ ಓದಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಿಎಸ್ ಕಾನೂನು ಕಾಲೇಜ್ ಆಡಳಿತ ಮಂಡಳಿಯ ಅಧ್ಯಕ್ಷ ಲಕ್ಷ್ಮಣ್, ಬಿಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನಿರ್ಮಲ್ ಕುಮಾರ್, ಉಪಾಧ್ಯಕ್ಷರಾದ ಡಿಸಿ ಶಿವಲಿಂಗೇಗೌಡ, ಕಾರ್ಯದರ್ಶಿಗಳಾದ ಎನ್ಎಸ್ ವಿಜಯ್, ಬಿಎಲ್ ನಂದಿನಿ, ನಿರ್ದೇಶಕರಾದ ರಾಮೇಗೌಡ, ಟಿಆರ್ ವೆಂಕಟರೆಡ್ಡಿ, ಕೆಎಸ್ ಸುಧಾಕರ್ ಹಾಗೂ ಬಿಎಸ್ ಕಾನೂನು ವಿದ್ಯಾಲಯದ ಪ್ರಾಂಶುಪಾಲ ನಜೀಬ್ ಬೋನಿಸಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಸಹ ಸಂಚಾಲಕರಾದ ಸುರೇಶ್, ಶಶಿಕುಮಾರ್, ಸವಿತಾ, ಎಂಜೆ ಸೇರಿ ನೂರಾರು ಮಂದಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ರು. With the intervention of High Court, for example, Gujarat, legally ಎಷ್ಟು ಕರೆಕ್ಟ್ ಎಷ್ಟು ತಪ್ಪು ಅನ್ನೋದು ಬೇರೆ, ಬಟ್ ವಿಕ್ಟಿಮ್ಗೆ ಹೆಲ್ಪ್ ಆಗಬೇಕು. ಇದು ರಿಟರ್ನ್ ಆಗಲ್ಲ, ಅವರ ಅಕೌಂಟ್ ಕೂಡ ಫ್ರೀಸ್ ಆಗುತ್ತೆ. ಓಕೆ, ಅದರಲ್ಲಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ದುಡ್ಡು ತಗೋತೀವಿ, ನಿಮ್ಗೆ ಡಬಲ್ ಮಾಡ್ತೀವಿ ಅಥವಾ 100 ಸ್ವಲ್ಪ ದುಡ್ಡು ಕೊಡ್ತಾರೆ, ಹೌದಾ? ಆ ದುಡ್ಡು ಏನ್ ಮಾಡ್ತಾರೆ, ಅವ್ರ ಕೈಯಿಂದ ಕೊಡಲ್ಲ, ಕೂಡ ಫ್ರೀಸ್ ಆಗುತ್ತೆ. ಓಕೆ, ಸೊ ಇದು ಎರಡನೇ ಇಶ್ಯೂ. ಅಕೌಂಟ್ ಅಲ್ಲಿ ದುಡ್ಡು ಫ್ರೀಸ್ ಆಗಿದ್ರು ಕೂಡ ಏನಾಗುತ್ತೆ, ರಿಟರ್ನ್ ಆರ್ಡರ್ ಆಗಲ್ಲ. ಅಲ್ಲಿ ವಿತ್ ದಿ ಇಂಟರ್ವೆನ್ಷನ್ ಆಫ್ ಹೈ ಕೋರ್ಟ್, ಫಾರ್ ಎಕ್ಸಾಂಪಲ್ ಗುಜರಾತ್, ಲೀಗಲಿ